30% ಇತ್ತು, ಅದನ್ನ 22%ಗೆ 15%ಗೆ ಇಳಿಸಿದ್ದಾರೆ. ಶ್ರೀಮಂತರು ಕಟ್ತಾ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು, ಜನಸಾಮಾನ್ಯರಿಂದ, ನಾವೇನು ಶ್ರೀಸಾಮಾನ್ಯರು ಅಂತೀವಲ್ಲ, ಇಂಗ್ಲಿಷಲ್ಲಿ ಕಾಮನ್ ಮ್ಯಾನ್ ಅಂತೀವಿ, ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀಸಾಮಾನ್ಯರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ. 30% ಇತ್ತು, ಅದನ್ನ 22%ಗೆ 15%ಗೆ ಇಳಿಸಿದ್ದಾರೆ. ಶ್ರೀಮಂತರು ಕಟ್ತಾ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು, ಜನಸಾಮಾನ್ಯರಿಂದ, ನಾವೇನು ಶ್ರೀಸಾಮಾನ್ಯರು ಅಂತೀವಲ್ಲ, ಇಂಗ್ಲಿಷಲ್ಲಿ ಕಾಮನ್ ಮ್ಯಾನ್ ಅಂತೀವಿ, ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀಸಾಮಾನ್ಯರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ. 30% ಇತ್ತು, ಅದನ್ನ 22%ಗೆ 15%ಗೆ ಇಳಿಸಿದ್ದಾರೆ. ಶ್ರೀಮಂತರು ಕಟ್ತಾ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು, ಜನಸಾಮಾನ್ಯರಿಂದ, ನಾವೇನು ಶ್ರೀಸಾಮಾನ್ಯರು ಅಂತೀವಲ್ಲ, ಇಂಗ್ಲಿಷಲ್ಲಿ ಕಾಮನ್ ಮ್ಯಾನ್ ಅಂತೀವಿ, ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀಸಾಮಾನ್ಯರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ.